ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಬೇಸಿಗೆಗೆ ದೇಹಕ್ಕೆ ಕೂಡ ತಂಪು ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಹಿತವಾದಂತಹ ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ನಾನು ನಿಮಗೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು, ತುಂಬ ಬೇಗ ಮಾಡ್ಕೋಬೋದು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಮಗೆ ಇಮ್ಯುನಿಟಿ ಬೂಸ್ಟ್ ಕೂಡ ಅಂತಲೇ ಹೇಳ್ಬೋದು. ಹಾಗೆಯೇ ದೇಹಕ್ಕೆ ಕೂಡ ತುಂಬಾ ತಂಪಾಗಿರುವಂಥ ಈ ಒಂದು ಕರ್ಬೂಜ ಹಣ್ಣಿನ ಜ್ಯೂಸನ್ನು ಮಾಡೋಣ ಬನ್ನಿ. ಹಾಗೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ಕೂಡ ತೋರಿಸ್ತೀನಿ. ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲು ನಾವು ಈ ರೀತಿ ಕರ್ಬೂಜ ಹಣ್ಣನ್ನು ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವಂತಹ ಬೀಜಗಳನ್ನೆಲ್ಲ ತೆಗೆದಿಟ್ಕೋಬೇಕು. ನಂತರ ಕರ್ಬೂಜ ಹಣ್ಣನ್ನು ಈ ರೀತಿಯಾಗಿ ಒಂದು ಸ್ಪೂನ್ ತಗೊಂಡು ಅಥವಾ ಚಾಕುವಿನ ಸಹಾಯನ ತಗೋಬೋದು, ಇಲ್ಲಾಂದರೆ ಒಂದು ಸ್ಪೂನ್ನ ಸಹಾಯದಿಂದ ನಾವು ಈ ರೀತಿಯಾಗಿ ಎಲ್ಲವನ್ನು ಕೂಡ ಒಂದು ಬೌಲ್ಗೆ ಹಾಕಿಟ್ಕೋಬೇಕು. ಸ್ಪೂನಲ್ಲಿ ಕೂಡ ತುಂಬ ಕ್ಲಿಯರ್ ಆಗುತ್ತೆ. ನಾನು ಮೊದಲು ಚಾಕುನಲ್ಲೇ ತೆಗೆದೆ, ನಂತರ ಸ್ಪೂನಲ್ಲಿ ತೆಗೆದು ನೋಡ್ಬೋದು. ಚಾಕುವಿಗಿಂತ ಸ್ಪೂನಲ್ಲಿ ತುಂಬಾ ಚೆನ್ನಾಗಿ ತುಂಬ ಕ್ಲಿಯರಾಗಿ ಬರುತ್ತೆ. ಹಾಗೆ ಎಲ್ಲೂ ಕೂಡ ನಮಗೆ ಈ ಹಣ್ಣು ವೇಸ್ಟ್ ಕೂಡ ಅನಿಸೋದಿಲ್ಲ. ನೋಡಿ ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ರೀತಿಯಾಗಿ ನಾವು ಎರಡೂ ಸೈಡಲ್ಲಿ ನಾವು ಒಂದು ಸಲಕ್ಕೆ ನಾವು ಒಂದು 4 ಜನಕ್ಕೆ ಈ ಒಂದು ಕರ್ಬೂಜ ಹಣ್ಣಿನಿಂದ ಒಂದು 4 ಜನಕ್ಕಾಗುವಷ್ಟು ಜ್ಯೂಸನ್ನು ಮಾಡ್ಕೋಬೋದು. ಹಾಗೆ ಅದಕ್ಕೆ ಇನ್ನೇನು ಹಾಕಬೇಕು, ನೀರು ಹಾಕಬೇಕಾ ಅಥವಾ ಬೇರೆ ಇನ್ನೇನು ಹಾಕಬೇಕು ಅನ್ನೋದನ್ನ ಕೂಡ ತೋರಿಸ್ತೀನಿ. ನೀರು ಬೇಡ, ಇದಕ್ಕೆ ಬೇರೆ ಏನು ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ 4 ಜನಕ್ಕೆ ಆಗುವಷ್ಟು ಮಾಡ್ಕೊಳ್ಳೋವಂಥದ್ದು. ನೋಡಿ ಎಷ್ಟು ಕ್ಲಿಯರಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ, ವೇಸ್ಟ್ ಅನ್ನೋದೇ ಬರೋದಿಲ್ಲ. ಅಷ್ಟು ಚೆನ್ನಾಗಿ ಸ್ಪೂನಲ್ಲಿ ಅಂತೂ ತುಂಬ ನೀಟಾಗಿ ಬಂತು. ಹಾಗೆ ನೋಡ್ಬೋದು ಒಂದು ಬೌಲ್ ಆಗುವಷ್ಟು ತೆಗೆದಿಟ್ಕೊಂಡಿದ್ದೀನಿ. ಹೀಗೆ ಜಾರ್ಗೆ ಹಾಕೋತಾ ಇದ್ದೀನಿ. ಇದಿಷ್ಟು ವೇಸ್ಟ್ ನಮಗೆ ಸೀಡ್ಸು ಹಾಗೂ ಇದ್ರ ಮೇಲ್ಗಡೆ ನಮಗೇನು ಸಿಪ್ಪೆ ಅಂತ ಏನು ಹೇಳ್ತೀವಿ ಅದಷ್ಟು ವೇಸ್ಟ್ ಆಗುತ್ತೆ. ಮತ್ತೆಲ್ಲವೂ ಕೂಡ ನಾವು ಒಳಗಡೆ ಇರೋಂಥ ತಿರುಳನ್ನು ಹಾಕೋಬೋದು. ನೋಡಿ ಇದನ್ನು ಹಾಕ್ಕೊಂಡಿದ್ದೀನಿ, ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಒಂದು 3-4 ಐಸ್ ಕ್ಯೂಬ್ಗಳನ್ನ ಕೂಡ ಹಾಕ್ಕೋಬೋದು. ಐಸ್ ಕ್ಯೂಬ್ನ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ನಾನು 2 ಟೀ ಸ್ಪೂನು ಅಥವಾ 1.5-2 ಟೀ ಸ್ಪೂನಷ್ಟು ನಮಗೆ ಸಾಕಾಗುತ್ತೆ. ಸಕ್ಕರೆ ಅದಕ್ಕೂ ಜಾಸ್ತಿ ಹಾಕ್ಕೋಬೇಡಿ. ಇಲ್ಲ ನಮಗೆ ತುಂಬ ಕಡಿಮೆ ಸ್ವೀಟ್ ಬೇಕು ಅನ್ನೋಂದ್ರು 1 ಟೀ ಸ್ಪೂನ್ ಕೂಡ ಹಾಕ್ಕೋಬೋದು. ಇಲ್ಲ ನಾವು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸಕ್ಕರೆ ಬೇಡ ಅನ್ನುವಂಥವ್ರು ಸಕ್ಕರೆನ ಸ್ಕಿಪ್ ಮಾಡಿಬಿಟ್ಟು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಸಬ್ಜಾ ಸೀಡ್ಸನ್ನು ಕೂಡ ಹಾಕ್ಕೋಬೋದು. ಹಾಗೆಯೇ 1 ಬೌಲ್ನಷ್ಟು ನಾನು ಹಾಲನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಳ್ತಾ ಇಲ್ಲ, ನೋಡ್ಬೋದು ನೀವು. ನಾನು 1 ಬೌಲಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಬರುತ್ತೆ ಹಾಲನ್ನ ಹಾಕೊಳ್ಳೋದ್ರಿಂದ. ಹಾಗೆ ನೀವು ನೀರನ್ನ ಹಾಕ್ಕೊಳ್ಳೋರು ಕೂಡ ಹಾಕೋಬೋದು, ಬಟ್ ತುಂಬ ಟೇಸ್ಟಿಯಾಗಿ ಬೇಕು ಅನ್ನೋವಂಥವ್ರು ಹಾಲನ್ನ ಕೂಡ ಹಾಕ್ಕೋಬೋದು. ಹಾಗೆ ನಾನು ಸಬ್ಜಾ ಸೀಡ್ಸನ್ನು ಕೂಡ ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಆಗೋಯ್ತು, ಕರ್ಬೂಜದ ಹಣ್ಣಿನ ಜ್ಯೂಸು ರೆಡಿಯಾಗಿದೆ.